ಸೊ ಈ ರಾಜಕಾರಣದ ಏರಿಳಿತ ಮತ್ತೆ ಬದಲಾವಣೆ ಬಗ್ಗೆ ತಾವೇನು ಹೇಳ್ತೀರಿ ಅಂತ? ನೀವು ಬಂದೊಂದು ಪ್ರಶ್ನೆ ಕೇಳೋದು, ಅದೇ ಪ್ರಶ್ನೆಗೆ ನಾವು ಉತ್ತರ ಕೊಡೋದು. ಮೊನೋಟೈಪ್ ಪ್ರೋಟೋಟೈಪ್, ನೀವು ನಮಗೆ ಸ್ಟುಡಿಯೋಗೆ ಕರೆಸೋದು, ನೀವು ಕೇಳೋದು, ನಾವು ಅದನ್ನೇ ಆನ್ಸರ್ ಮಾಡೋದು. ಸೊ ಆನ್ಸರಿಗೆ ಉತ್ತರ ಗುರ್ತಿದೆ, ಉತ್ತರಕ್ಕೆ ಪ್ರಶ್ನೆನೂ ಗುರ್ತಿದೆ. ಇದು ನಡೀತಾ ಇದೆ. ಇಟ್ಸ್ ನಥಿಂಗ್ ನ್ಯೂ. ಬಟ್ ಇದರಿಂದ ಏನು ಲಾಭ ಆಗುತ್ತೆ ಸಮಾಜದ ಅಂತಕ್ಕಂಥದ್ದು ಒಂದು ಯೋಚನೆ. ಎನಿ ಇನ್ಫಾರ್ಮೇಶನ್ ಗಿವನ್ ಬೈ ಎನಿಬಡಿ ದೇರ್ ಶು ಹ್ಯಾವ್ ಸಮ್ ವ್ಯಾಲ್ಯೂ. ನಮ್ದೇನಾಗಿದೆ, ಕಳೆದ 15-20 ವರ್ಷದಿಂದ ನ್ಯೂಸನ್ಸ್ ವ್ಯಾಲ್ಯೂ ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ಇನ್ ಮ್ಯಾಟರ್ ಆಫ್ ಎವ್ರಿಬಡಿ ವಿ ಆರ್ ಕ್ರಿಯೇಟಿಂಗ್ ಮೋರ್ ನ್ಯೂಸನ್ಸ್ ವ್ಯಾಲ್ಯೂ ಅಂಡ್ ಕನ್ಫ್ಯೂಷನ್ ಅಮಂಗ್ ಸೊಸೈಟಿ. ಸೊ ವೆನ್ ಯು ಫೀಡ್ ಸೋ ಮಚ್ ಆಫ್ ನ್ಯೂಸನ್ಸ್ ವ್ಯಾಲ್ಯೂ, ಸೊ ಜನಕ್ಕೇನಾಗುತ್ತೆ, ನೀವು ಜಾಸ್ತಿ ಥರದ ಇನ್ಫಾರ್ಮೇಶನ್ ಸುಳ್ಳು ಸರಿ ಕೊಟ್ಟಾಗ ಒಂದು ಲೆವೆಲಲ್ಲಿ ಸಮಾಜದಲ್ಲಿ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗಲ್ಲ. ಆ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ನಾವು. ನೀವು ಯಾವುದೇ ಸಮಾಜದಲ್ಲಿ ಹೋಗಿ, ಇಫ್ ಯು ಗೋ ಟು ರಷ್ಯಾ ಮೊದಲು ಇರೋದಕ್ಕೂ ಈಗ ರಷ್ಯಾದಲ್ಲಿ ಬಹಳ ವ್ಯತ್ಯಾಸ ಇದೆ. ಜಪಾನ್ ತಗೊಳ್ಳಿ, ಚೈನಾ ತಗೊಳ್ಳಿ, ಭೂಟಾನ್ ತಗೊಳ್ಳಿ, ವಿಯೆಟ್ನಾಂ ತಗೊಳ್ಳಿ. ಸೊ ಎಲ್ಲ ಕಂಟ್ರಿಗಳು ಇಟ್ ಹ್ಯಾಸ್ ಗಾನ್ ಇಟ್ಸ್ ಓನ್ ಸ್ಟ್ರಗಲ್ ಅಂಡ್ ಇಟ್ ಹ್ಯಾಸ್ ಕಮ್ ಬ್ಯಾಕ್ ಲೈಕ್ ಇಂಡಿಯಾ ಆಲ್ಸೋ. ನಮ್ಮ ಇತಿಹಾಸನೇ ಬೇರೆ, ನಾವಿರೋದೇ ಬೇರೆ, ನಾವು ಆಚಾರಗಳು ಬೇರೆ, ನಮ್ಮ ವಿಚಾರಗಳೇ ಬೇರೆ. ಸೊ ನಾವು ಮೋರಲೆಸ್ ಐ ಡೋಂಟ್ ಶೈ, ನಾವು ಒಂಥರ ಮೋರ್ ಆಫ್ ಹಿಪೋಕ್ರಸಿ ಸೊಸೈಟಿ ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ವಿ. ಹಿಪೋಕ್ರಸಿ ಅಂದ್ರೆ ಹೇಳೋದೊಂದು ಮಾಡೋದೊಂದು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.